Hello guys, welcome back to another special cooking video. ಸೊ ಇವತ್ತು ನಾನು ಸ್ಪೆಷಲ್ ಆಗಿರೋ ಮತ್ತು ಟೇಸ್ಟಿಯಾಗಿರೋ ತಾಲಿಪಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಊರಿಂದ ನಮ್ಮ ಅತ್ತೆಯವರು ಬಂದಿದ್ದರು. ಸೊ ಅವರು ಬರಬೇಕಾದ್ರೆ ಯಾವತ್ತು ಖಾಲಿ ಕೈಲಿ ಬರಲ್ಲ. ಸೊ ಅವ್ರು ಬರಬೇಕಾದ್ರೆ ಫ್ರೆಶ್ ಆಗಿರೋ ತರಕಾರಿ ತೊಗೊಂಡು ಬಂದಿದ್ದರು ಮತ್ತು ಎಲ್ಲ ಥರ ಸೊಪ್ಪು ಕೂಡ ತೊಗೊಂಡು ಬಂದಿದ್ದರು. ಆ ಸೊಪ್ಪನ್ನೆಲ್ಲ ಕ್ಲೀನಾಗಿ ಮಾಡಿಬಿಟ್ಟು ನಾವು ತಾಲಿಪಟ್ಟಿ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಸೊ ನೋಡೋಣ ಬನ್ನಿ, ತರಕಾರಿ ಎಲ್ಲ ಏನೆಲ್ಲ ಹಾಕಿದ್ದೀವಿ ಮತ್ತು ಯಾವ ರೀತಿಯಾಗಿ ತಾಲಿಪಟ್ಟಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಎಲ್ಲ ಥರ ಹಿಟ್ಟು ಹಾಕೋಬೇಕು. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಇದೆಲ್ಲ ಹಾಕೋಬೇಕು. ಹಾಕಿಬಿಟ್ಟು ಆಮೇಲೆ ನಿಮ್ಮ ಮನೇಲಿ ಏನೆಲ್ಲ ತರಕಾರಿ ಇರುತ್ತಲ್ವ, ನಾವು ಸಬ್ಬಕ್ಕಿ ಸೊಪ್ಪು, ಪಾಲಕ್ಕು ಮತ್ತು ಮೆಂತ್ಯ, ಆಮೇಲೆ ಬೀಟ್ರೂಟು, ಕೊತ್ತಂಬರಿ, ಕರಿಬೇವು ಎಲ್ಲ ಥರ ತರಕಾರಿ ಇದರಲ್ಲಿ ಹಾಕ್ಬೋದು. ಸೊ ಮೆಣಸಿನ್ಕಾಯಿ ಕೂಡ ಇದರಲ್ಲಿ ನಾವು ಮಿಕ್ಸ್ ಮಾಡ್ತೀವಿ. ಸೊ ಖಾರ ಕೂಡ ಆಗುತ್ತೆ. ಈ ಎಲ್ಲ ತರಕಾರಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಂಗೆ ಹಾಕ್ಬಿಡೋದು. ಇದನ್ನು ಬೇಯಿಸ್ಬೇಕಂತ ಏನಿಲ್ಲ. ಸೊ ಎಲ್ಲ ವಿಟಮಿನ್ಸ್ ಡೈರೆಕ್ಟಾಗಿ ಹೊಟ್ಟೆಗೆ ಹೋಗುತ್ತೆ. ಎನರ್ಜಿಟಿಕ್ ಆಗಿರುತ್ತೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ಮಾಡಿದರೆ ಸಾಕು, ಪದೇ ಪದೇ ಮಾಡ್ತಿರ್ತೀರ. ಸೊ ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಈರುಳ್ಳಿ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾವು ಮಿಕ್ಸ್ ಮಾಡಿ ನಾದ್ಕೋಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ನಾದ್ಕೋಬೇಕಾಗುತ್ತೆ. ನೋಡ್ಬೋದು, ಫೈನಲ್ ಆಗಿ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇದನ್ನ ಭಾಳ ಒಂದು 5 ನಿಮಿಷ ಇಲ್ಲ 10 ನಿಮಿಷ ಅಷ್ಟೇ ನಾವು ಬಿಡಬೇಕಾಗುತ್ತೆ. ಸೊ ನೀಟಾಗಿ ಅದು ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾಗಿ ಬರೋವರೆಗೂ ನಾವು ಅದನ್ನ ಒಂದು 5 ನಿಮಿಷ ಇಲ್ಲ 10 ನಿಮಿಷದಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇದು ನೆನೆವರೆಗೂ ನಾವು ಮಿಡಲ್ ಗ್ಯಾಪಲ್ಲಿ ಏನು ಮಾಡಿದ್ವಿ ಅಂದರೆ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿದ್ವಿ. ಸೊ ಟೊಮೊಟೊ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಸಿ ಟೊಮೊಟೊ ಮತ್ತು ಸ್ವಲ್ಪ ಶೇಂಗಾ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಹಾಕಿ ಮಿಕ್ಸಿ ಹಾಕಿದೆ. ಸೊ ಈ ಚಟ್ನಿ ಮಾಡೋ ಹೊತ್ತಿಗೆ ನಮ್ಮದು ತಾಲಿಪಟ್ಟಿ ಹಿಟ್ಟು ಏನಿರುತ್ತಲ್ವ, ಸೊ ಅದು ಚೆನ್ನಾಗಿ ನೆಂದಿರುತ್ತೆ. ಸೊ ಆವಾಗ ನಿಮಗೆ ತಾಲಿಪಟ್ಟಿ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಈ ಟೊಮೊಟೊ ಚಟ್ನಿ ಯಾವ ರೀತಿಯಾಗಿ ಮಾಡಬೇಕಂತ ಗೊತ್ತಿಲ್ಲ ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೊಮೊಟೊ ಚಟ್ನಿ ಸೊ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಪೇಪರ್ ಇರುತ್ತಲ್ವ, ಆ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ರೀತಿಯಾಗಿ ಕೈಲೇ ತಟ್ಟಬೇಕಾಗುತ್ತೆ. ಸೊ ನೆಂದಿರುತ್ತಲ್ವ, ಮೆತ್ತಗಾಗಿರುತ್ತೆ. ಸೊ ಸ್ಮೂತ್ ಇರುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಎಲ್ಲಿ ಕೂಡ ನೀವು ಈ ಥರ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ತಿನ್ನೋಕ್ಕೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಇದನ್ನು ಸ್ವಲ್ಪ ತವಾದಲ್ಲಿ ಎಣ್ಣೆ ಹಾಕಿ ಅಥವಾ ತುಪ್ಪ ಕೂಡ ಹಾಕಿ ನೀವು ಬೇಯಿಸ್ಕೋಬೋದು. ಈ ರೀತಿಯಾಗಿ ಹಾಕಿದಾದ್ಮೇಲೆ ಕೂಡ ಎಣ್ಣೆ ಹಾಕ್ಬೋದು, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿಯಾಗಿ ಎಣ್ಣೆ ಹಾಕಿದರೆ. Walking alone, the streets are empty. The only thing I can see is my own silhouette. I'm getting stronger, step by step. The clock. ಸೊ ಫೈನಲ್ ಆಗಿ ನಮ್ಮ ತಾಲಿಪಟ್ಟಿ ರೆಡಿ ಆಯಿತು. ಸೊ ಅದರ ಮೇಲೆ ಈ ರೀತಿಯಾಗಿ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಒಂದು 3 to 4 ತಾಲಿಪಟ್ಟಿ ತಿನ್ಬೋದು ರೈಸ್.
ಸೊ ನೋಡಿದಲ್ವ ಯಾವ ರೀತಿಯಾಗಿ ತಾಲಿಪಟ್ಟಿನ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. See you soon.